ಒಳಗಿಂದ ಹೊರಗಡೆ ಬರಬೇಕಾದ್ರೆ ಎದುರುಗಡೆ ಸೂರ್ಯ ಹುಡ್ತಾನೆ ಅಂತ ಹೇಳಿದೆ. ಸರಿ ಆಯ್ತಲ್ವ ಅದು? ಹೊರಗಿಂದ ಒಳಗಡೆ ಬರುವಾಗ ಬಲಗಡೆಯ ಫಸ್ಟ್ ಮೂಲಿ ದೇವಮೂಲಿ, ದೇವರಿಲ್ಲ. ಈ ದೇವಮೂಲಿಗೆ ದವಸ ಧಾನ್ಯ ಹಾಳು ಮೋಳು ಹಗ್ಗ ಕುಡ್ಲು ಇಂಥ ಕಬ್ಬಣ ಇಂಥ ಎಲ್ಲ ವೇಸ್ಟೇಜ್ ಬಿದ್ದೈತಿ. ಆ ವೇಸ್ಟೇಜ್ ತೆಗೆದು ಹಾಕ್ರಿ ಅಲ್ಲಿ. ಯಾಕಂದ್ರೆ ಅದು ಹಾಗೆ ಇದ್ರೆ ಆರೋಗ್ಯದ ಬಗ್ಗೆ ಸ್ತ್ರೀಯರಿಗೂ ರೋಗ ಭಯ ಇರುತ್ತೆ. ಆಮೇಲೆ ರಾತ್ರಿ ಎಲ್ಲ ಪವರ್ಫುಲ್ಲಾದ ಆಲೋಚನೆಗಳಿರ್ತಾವೆ. ಬೆಳಿಗ್ಗೆ ಎದ್ದು ಒಂದೂ ನಡೆಯಲ್ಲವು. ಅದಕ್ಕೆ ಅದನ್ನು ನೀವು ತೆಗೀರಿ. ನಿಮ್ಮ ಮನೆ ನೀವು ಸರಿ ಮಾಡಿ, ನೀವು ಗೆದ್ದರೆ ನಾನು ಗೆದ್ದಂಗೆ. ಇದು ಮನೆ ಒಳಗಿಂದ ಹೊರಗಡೆ ಹೋಗಬೇಕಾದ್ರೆ ಮನೆ ಮುಂದ್ಗಡೆ ಒಂದು ಅಡ್ಡ ರೋಡ್ ಅಂತ ಹೇಳಿದೆ. ಅದು ಸೈಡ್ಗೆ ಹೋಗಿ ಕ್ರಾಸ್ ಆಗಿ 3 ರೋಡ್ ಆಗುತ್ತೆ ಅಂತ ಹೇಳಿದೆ, ಹೌದಲ್ಲ? ಆ 3 ರೋಡಲ್ಲಿ ಅಲ್ಲಿ ಒಂದು ಸೈಡಿಗೆ ಒಳಗೆ ಹೋದ್ರೆ ದೇವಸ್ಥಾನ ಬರುತ್ತೆ ಅಂತ ಹೇಳಿದೆ, ಸರಿ ಹೌದಲ್ಲ? ಈ ಮನೆಯಲ್ಲಿ ಒಂದು ಹೊಸ್ಲು ಏನೋ ಗೆದ್ಲಿಡ್ದೈತಿ, ಸೀಳ್ಬಿಟ್ಟೈತಿ, ಸಿಮೆಂಟ್ ಮೆತ್ತಿದ್ದಾರೆ ಅಂತ ಐತಿ. ಅದನ್ನು ತೆಗೀರಿ. ಸರಿ ಬಾಗಿಲುಗಳನ್ನು ಮನೆಯಲ್ಲಿ ವ್ಯವಸ್ಥೆ ಮಾಡಿರಿ, ಇದಾಗುತ್ತೆ. ಸರಿ, ಮನೆ ಹೆಣ್ದೇವ್ರು ಯಾವುದು? ಹೊನ್ನಮ್ಮ. ಮನೆಗೆ ಕಟ್ಲೆ ಮಾಡಿ ಕಟ್ಟಿದ್ರಲ್ಲ, ಅದು 3 ವರ್ಷ ಆಯ್ತಾ? ಅದು ಯಾರು ಮಾಡಿದ್ದು ಅನಿಸುತ್ತೆ? ಬೇಡ, ಪೂರ ಕರೆಕ್ಟಾಗಿ ಹೇಳಬೇಕು. ಆ 3 ಕಟ್ಲೆ ಕಟ್ಟಿದ ನಂತರ ಒಂದು ಸಂಬಂಧಿಕರ ಸಾವಾಯ್ತಾ? ಹೌದು. ತೆಗೀರಿ ಅದನ್ನು ಫಸ್ಟು. ಆ ಕಟ್ಲೆ ತೆಗೀರಿ. ಅದನ್ನು ತೆಗೆದ್ಬಿಟ್ಟು ಹೊಸದೊಂದು ಕಟ್ಲೆ ತೊಗೊಂಬಂದು ದೇವ್ರು ಮಾಡಿದ ಕಟ್ಲೆ ಬೇಕು, ಯಾರು ಮಾಡಿದ್ದು ಬೇಡ ನನಗೆ, ಈ ಸುಮ್ಮನೆ ಏನೇನೋ ನಂಬಬೇಡಿ ಅಂಥವೆಲ್ಲನ ಅಂತ ಹೇಳ್ತಕ್ಕೆ. ಯಾಕಂದ್ರೆ ನಿಮ್ಮ ಊರು ಎಲ್ಲೋ ಐತಿ, ನಾನು ಎಲ್ಲೋ ಇದ್ದೀನಿ. ಅದನ್ನು ಇಲ್ಲಿ ಕುಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅದನ್ನು ನೀವು ಸರಿ ಮಾಡಿ, ನೀವು ಗೆದ್ದರೆ ನಾನು ಗೆದ್ದಂಗೆ. ಮನೆ ನೋಡೋಕೆ ಸುಂದರವಾಗಿದ್ರಲ್ಲ, ಮನೆ ಒಳಗಿನ ಬದುಕು ಸುಂದರವಾಗಿರಬೇಕು, ಅದನ್ನು ಮಾಡಿರಿ. ಇಲ್ಲಾಂದರೆ ದಾಂಪತ್ಯ ಜೀವನ ವಾದ ವಿವಾದಕ್ಕೆ ಬರುತ್ತೆ. ಕೆಲಸಗಳ ಮನೇಲಿ ವಾದ ವಿವಾದ ಅಂತಂದು ಇತ್ತು ಅಂದರೆ ಅವ್ನು ಹೊರಗಡೆ ಹೋದ್ರೆ ಚೇತರಿಕೆನೇ ಬರೋಲ್ಲ. ಯಾವನು ಮಾಡೋನು ಅನ್ನೋ ಮಟ್ಟಿಗೆ ಬರುತ್ತೆ ಮನಸ್ಸು, ಹೌದೋ ಇಲ್ವಾ? ಅದನ್ನು ಸರಿ ಮಾಡಿ ನಿಮ್ಮ ಅಭಿವೃದ್ಧಿ ಬರುತ್ತೆ, ನೀವು ಚೆನ್ನಾಗಿರ್ತೀರ ಅಂತಕ್ಕಂಥ. ಯಾವ್ರಿದು? ಹೊನ್ನದೇವರ ಹಳ್ಳಿ, ಹೊನ್ನದೇವಿ ಹಳ್ಳಿ. ಸರಿ ಮಾಡ್ಕೊಳ್ಳಿ. ಇದು ಇಷ್ಟೇ ವಾಸ್ತು ಇದರಲ್ಲಿ. ಇದು ಇಷ್ಟು ಸರಿ ಮಾಡಿ ಸಾಕು. ಕಟ್ಲೆ ಚೇಂಜ್ ಮಾಡಬೇಕು. ಆ ದೇವ ಮೂಲಿದು ಕ್ಲಿಯರ್ ಮಾಡಿ, ಸಾಧ್ಯವಾದರೆ ಒಂದು ಡ್ರಮ್ ನೀರು ಇಡ್ರಿ. ಇಲ್ಲಾಂದ್ರೆ ಅದು ದೇವ್ರ ಮನೆಯೇ ಮಾಡಬೇಕು, ಅದನ್ನಷ್ಟು ತೆಗೀರಿ. ಆಮೇಲೆ ಅದು ಬಾಗಿಲು ಸರಿ ಇಲ್ಲ ಅಂತ ಬಂತು, ಒಂದು ಹೊಸ್ಲು ಗೆದ್ಲಿಳಿದು ಸೀಳ್ಬಿಟ್ಟು ಸಿಮೆಂಟ್ ಮೆತ್ತಿದ್ರೆ ಅದನ್ನು ಚೇಂಜ್ ಮಾಡಿರಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಇಷ್ಟು ಹೌದಲ್ವ? ಇದನ್ನು ಕ್ಲಿಯರ್ ಮಾಡಿರಿ. 6 ತಿಂಗಳು ಬಿಡ್ರಿ, ನಿಮಗೆ ಗೊತ್ತಾಗೈತಿ ನಿಮ್ಮ ಅಭಿವೃದ್ಧಿ ಹೇಗಿರುತ್ತೆ ಅಂತ. ಅದಕ್ಕೆ ಸ್ವಾಮಿಯರ ಯಂತ್ರ ಬೇಕಾಗಿಲ್ಲ. ಮತ್ತೆ ಅರ್ಥ ಆಯ್ತಲ್ವ? ನಾನೇ ನಿಮ್ಮ ಊರಿಗೆ ಬಂದಿಲ್ಲ, ಮತ್ತೆ ನನಗೇನು ದೇವ್ರು ಬಂದಿಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, ಹೌದಲ್ವ? ಅದಷ್ಟು ಸರಿ ಮಾಡಿರಿ ಸಾಕು.